ತೆಲಂಗಾಣದಲ್ಲಿ ಶ್ವಾನಗಳ ಮಾರಣ ಹೋಮ ನಡೆದು ಹೋಗ್ಬಿಟ್ಟಿದೆ. ಒಂದೇ ಒಂದು ತಿಂಗಳಲ್ಲಿ 900 ನಾಯಿಗಳನ್ನು ಹತ್ಯೆ ಮಾಡಲಾಗಿದೆ. ಒಂದು ಭೀಕರವಾದಂತಹ ಮಾನವೀಯತೆಯೇ ಇಲ್ಲದೆ ಇರುವಂತಹ ಕೆಲಸ ಇದು. 900 ನಾಯಿಗಳನ್ನು, ಬೀದಿ ನಾಯಿಗಳನ್ನು ಸಾಯಿಸ್ತಾರೆ ಅಂತಂದರೆ ನಿಜಕ್ಕೂ ಕೂಡ ಮಾನವೀಯತೆಯೇ ಇಲ್ಲ ಇವರಿಗೆ ಅಂತ ಅನ್ಸುತ್ತೆ. ತೆಲಂಗಾಣದಲ್ಲಿ ಆಗಿರುವಂಥದ್ದು ಇದು. ಒಂದು ತಿಂಗಳಲ್ಲಿ 900 ನಾಯಿಗಳನ್ನು ಸಾಯಿಸಿದ್ದಾರೆ ಇವರು. ಇದು ಆಡಳಿತದ ಕ್ರೌರ್ಯನ ಅಥವಾ ಹಿತಾಸಕ್ತಿಯೋ ಗೊತ್ತಾಗ್ತಾ ಇಲ್ಲ. ತೆಲಂಗಾಣದ ಹಳ್ಳಿಗಳಲ್ಲಿ ರಕ್ತಸಿಕ್ತವಾದಂತಹ ಮಾನವೀಯ ಕಾನೂನು ಬಾಹಿರ ಕೃತ್ಯಕ್ಕೆ ಸರ್ಪಂಚರೇ ಸಾಥ್ ಕೊಟ್ಟಿದ್ದಾರೆ ಎನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಎಲ್ಲಿ ಹೋದ್ವು ಹಾಗಾದರೆ ಪ್ರಾಣಿ ರಕ್ಷಣಾ ಕಾಯ್ದೆಗಳು, ಸಂಘಗಳು ಎಲ್ಲರೂ ಕೂಡ ಎಲ್ಲಿಗೆ ಹೋದ್ರು? ತನಿಖೆ ವೇಳೆ ಬಯಲಾಗಿದೆ ಈ ಒಂದು 900 ನಾಯಿಗಳನ್ನು ಸಾವನ್ನಪ್ಪಿರುವಂಥ ಅಥವಾ ಕೊಲೆ ಮಾಡಿರುವಂತಹ ವಿಚಾರ. ವಿಷದ ಇಂಜೆಕ್ಷನನ್ನು ನೀಡಿ 900 ನಾಯಿಗಳನ್ನು ಸಾಯಿಸಿದ್ದಾರೆ. ತೆಲಂಗಾಣದ ಹನಮಗೊಂಡ, ಕಾಮರೆಡ್ಡಿ ಮತ್ತು ಜಾಗತಿಯಾಲ ಏನಿದೆ ಅಲ್ಲಿ ನಡೆದಿರುವಂಥದ್ದು. ಪಂಚಾಯತ್ ಚುನಾವಣೆ ವೇಳೆ ಆಶ್ವಾಸನೆ ಕೊಟ್ಟಿರ್ತಾರೆ ಬೀದಿ ನಾಯಿಗಳನ್ನು ಉಳಿಸೋದಿಲ್ಲ ಅಂತ ಹೇಳಿ. ಆ ಭರವಸೆಯನ್ನು ಈಡೇರಿಸೋಕೆ ಈ ಅಮಾನವೀಯ ಕೃತ್ಯವನ್ನು ನಡೆಸಿದ್ದಾರೆ ಇವರು. ಭಾರತೀಯ ಮಾನದಂಡ ಏನಿದೆ, ದಂಡ ಸಂಹಿತೆ ಪ್ರಕಾರ ಸೆಕ್ಷನ್ 325 ಪ್ರಕಾರ, ಅದರ ಜೊತೆಗೆ ಪ್ರಾಣಿ ಮೇಲಿನ ಕ್ರೌರ್ಯ ತಡೆ ಕಾಯ್ದೆ 960 ಕಾಯ್ದೆ ಅಡಿ ಕೇಸನ್ನು ದಾಖಲು ಮಾಡಿದ್ದಾರೆ. ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಸೇರಿದಂತೆ ಹಲವರ ವಿರುದ್ಧ ಈಗ FIR ಕೂಡ ದಾಖಲಾಗಿದೆ. ಒಂದು ನಾಯಿಗಳನ್ನು ತಂಪಾಡಿಗೆ ತಾವು ಬದುಕಲಿ ಅಂತ ಬಿಡ್ತಾ ಇಲ್ಲ ಈ ಜನ, ಅವನು ಕೂಡ ಸಾಯಿಸ್ತಾ ಇದ್ದಾರೆ. ಚುನಾವಣೆ, ಪಂಚಾಯತ್ ಚುನಾವಣೆ ನಡೀತಾ ಇತ್ತಲ್ಲ, ಆ ಸಮಯದಲ್ಲಿ ಹೇಳಿದ್ರಂತೆ ನಾವು ಬೀದಿ ನಾಯಿಗಳನ್ನು ಉಳಿಸಲ್ಲ ಏನೋ ಒಂದು ಭರವಸೆ ಕೊಟ್ಟಿರ್ತಾರೆ. ಆ ಭರವಸೆಯನ್ನು ಈಡೇರಿಸೋಕ್ಕೆ ಒಂದು ತಿಂಗಳಲ್ಲಿ 900 ನಾಯಿಗಳನ್ನು ಸಾಯಿಸಿದ್ದಾರೆ. ಅದಕ್ಕೆ ಅಲ್ಲಿನ ಸರ್ಪಂಚರು ಕೂಡ ಸಾಥ್ ಕೊಟ್ಟಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತೆಲಂಗಾಣದ ಹನಮಗೊಂಡ, ಕಾಮಾರೆಡ್ಡಿ ಮತ್ತು ಜಗತಿಯಾಲ ಈ ಜಿಲ್ಲೆಗಳಲ್ಲಿ ಆಗಿರುವಂಥ ಘಟನೆ ಇದು. ಆ 3 ಜಿಲ್ಲೆಗಳಲ್ಲಿ ಸೇರಿ 900 ನಾಯಿಗಳನ್ನು ಸಾಯಿಸಿದ್ದಾರೆ. ಪಂಚಾಯತ್ ಚುನಾವಣೆ ನಡೀತಾ ಇರುತ್ತೆ. ಆ ಚುನಾವಣೆ ಮೇಲೆ ಬೀದಿ ನಾಯಿ ಮುಕ್ತ ಗ್ರಾಮ ಅಂತ ಹೇಳಿರ್ತಾರೆ ಇವರು. ಅಂದರೆ ಬೀದಿ ನಾಯಿಗಳು ಇರೋದಿಲ್ಲ ಗ್ರಾಮಗಳಲ್ಲಿ ಅಂತ. ಆ ಭರವಸೆಯನ್ನು ಕೊಟ್ಟಿದ್ದಾರಲ್ಲ, ಅದನ್ನು ಈಡೇರಿಸಬಾರಲ್ಲ, ಅದಕ್ಕೆ ಹಿಂಗೆ ಸಾಯಿಸಿದ್ದಾರೆ ನೋಡಿ. ಇದೇ ಬೀದಿ ನಾಯಿಗಳನ್ನು ಸಾಯಿಸ್ತೀವಿ ಅಂತ ಆಶ್ವಾಸನೆಯನ್ನು ಅಥವಾ ಭರವಸೆಯನ್ನು ಕೊಡೋ ಬದಲು ಬೇರೆ ಏನೋ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀವಿ ಅಂತ ಕೊಟ್ಟಿದ್ರೆ ಚೆನ್ನಾಗಿರೋದು. ಅಭಿವೃದ್ಧಿ ಕೆಲಸಗಳನ್ನು ಕೊಟ್ಟರೆ ದುಡ್ಡು ಕೊಡಬೇಕಾಗುತ್ತಲ್ಲ. ಈ ಬೀದಿ ನಾಯಿಗಳನ್ನು ಸಾಯಿಸೋದಾದರೆ ಈಸಿ, ಏನು ದುಡ್ಡು ಖರ್ಚಾಗಲ್ಲ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ. ಅದಕ್ಕೆ ಇಂಥದನ್ನು ಕೊಟ್ಟಿದ್ದಾರೆ. ಈ ಒಂದು ಘಟನೆ ನಡೆದಿರೋದಕ್ಕೆ ಭಾರತೀಯ ದಂಡ ಸಂಹಿತೆಯ ಪ್ರಕಾರ ಸೆಕ್ಷನ್ 352(3)(5) ಅಡಿಯಲ್ಲಿ ಮತ್ತು ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆ 1960 ಸೆಕ್ಷನ್ 11(1)(a) ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಸೇರಿದಂತೆ ಬೇರೆಯವರ ಮೇಲೆ ಕೂಡ FIR ದಾಖಲಾಗಿದೆ. ಅಲ್ಲಿನ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.